ಒಳ್ಳೇದಾಗಲಿ ನಿಮಗೆ. ನಿಮ್ಮ ಮಗಳು ಹೆಸರು ಪ್ರಸಿದ್ಧಿ ಇನ್ನಷ್ಟು ಪ್ರಸಿದ್ಧಿ ಸಿಗಲಿ ನಿಮಗೆ. ಬೆಂಗಳೂರಲ್ಲಿ ಮನೆ ಮಾಡಿದ್ದೀರಲ್ಲ ನೀವು? ಅದು ಲೀಸು ಮನೆ ಅಲ್ಲ, ಸಣ್ಣ. ಇಲ್ಲೇ ಇರ್ತೀರಾ? ಹಾಂ, ಒಂದು ಪುಟ್ಟ ಮನೆ. ನನಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಕೆಲಸಕ್ಕಾಗುವಾಗೆ ಇದೆ. ಬಟ್ ನನಗೂ ಈಗ ಬಿಗ್ ಬಾಸ್ ಮನೆಯಿಂದ ಹೋಗಿ ಬಂದ ನಂತರ ಅಯ್ಯೋ ಪುಟ್ಟ ಜಾಗ ಆಗ್ತಿದೆಯಲ್ಲ, ಎಲ್ಲ ಪುಟ್ಟದಾಗಿ ಕಾಣಿಸ್ತಿದೆ. ನನ್ನ ಮಗಳು ಪುಟ್ಟ ಮಗು, ಆ ಪುಟ್ಟ ಜಾಗದಲ್ಲೇ ಈಗ ಇರ್ಬೋದು. ಆದರೆ ಇನ್ನೊಂದು ಅವಳಿಗೋಸ್ಕರ ಅರಮನೆ ಕಟ್ಟಬೇಕು, ಅದು ಅಂತ ಒಂದು ಆಸೆ ಇದೆ. ಅದು ಆಸೆ ಅಂದರೆ ಅವಳಿಗೋಸ್ಕರ ಏನಾದರೂ ನಾನು ಮಾಡಬೇಕು. ನಾನು ನಿಜ ಹೇಳ್ತೀನಿ, ನನ್ನ ಮದುವೆ ಟೈಮಲ್ಲೂ ನನ್ನ ಹತ್ರ ದುಡ್ಡಿರಲಿಲ್ಲ. 30 ಏಜ್ ಆದರೂ ಕೂಡ ನಾನು ಅದನ್ನು ನಮ್ಮ ಫ್ಯಾಮಿಲಿಯೇ ಸಪೋರ್ಟ್ ಮಾಡಿದ್ದು. ಆ ಟೈಮಲ್ಲೂ ನನಗೆ ನನ್ನ ವೈಫ್ ಹತ್ರನೂ ಕೇಳ್ತೀನಿ, ನನಗೆ ಹೀಗಿದೆ ಹಾಗೆ, ಇಲ್ಲ ಇಬ್ಬರು ದುಡಿಯೋಣ ಹಾಗೆ ಹೀಗೆ ಅಂತ ನನ್ನ ಜೊತೆಗೆ ಬಂದಿದ್ದಾಳೆ. ಯಾವತ್ತೂ ಅದನ್ನದೇ ಸೇವಿಂಗ್ಸ್ ಅಂತೇಳಿ ನಾನು ಮಾಡಿರಲಿಲ್ಲ. ಸೇವಿಂಗ್ಸ್ ಅಂದರೆ ಅವಳಿಗೋಸ್ಕರ ಏನಾದರೂ ಮಾಡಬೇಕು ಅಥವಾ ನನ್ನ ಮಗಳಿಗೋಸ್ಕರ ಏನಾದರೂ ತೆಗೆದಿಟ್ಕೋಬೇಕು, ಅದೇ ಎಮರ್ಜೆನ್ಸಿಗೆ ಆ ಥರದ್ದು ಯಾವುದೇ ಒಂದು ಇರೋದ್ರಲ್ಲಿ ಖುಷಿಯಾಗಿ ಜೀವನ ಮಾಡೋ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿದ್ದ. ಈಗ ಮಗಳು ಹೆಂಡತಿ ಅಂತ ಅಂದಾಗ ಏನೋ ಮಾಡಬೇಕು, ಏನಾದರೂ ಕೂಡಿಡಬೇಕು ಅನ್ನೋ ಥರ ಆಗಿದೆ. ದೇವರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ನಾನು ಎಲ್ಲ ದೇವರಿಗೆ ಬಿಟ್ಟಿರೋದು. ನಮ್ಮದೊಂದು ಶ್ರಮ, ದೇವರ ಪ್ರತಿಫಲ ಅಷ್ಟೇ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಅಂತಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಮಗಳಿಗೆ ಮದುವೆ ಮಾಡಬೇಕು, ಜಾಸ್ತಿ ದುಡ್ಡು ಬೇಕು, ನಾನು ಮದುವೆ ಮಾಡ್ಕೋಬೇಕು, ಜಾಸ್ತಿ ದುಡ್ಡು ಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ನೋಡಿ ಧನರಾಜನೊಂದು ಸ್ಟೋರಿ ನೋಡಿ, ಅವರು 30,000ದಲ್ಲಿ ಮದುವೆನೇ ಮಾಡ್ಕೊಂಡವ್ರೆ. 30,000 ಇದ್ರೆ ಸಾಕು ಮದುವೆ. 30,000 ಅಲ್ಲ, 30ನೇ ಏಜಲ್ಲಿ ನಾನು ದುಡ್ಡು ಅಂದರೆ ಮದುವೆ ಟೈಮಲ್ಲಿ ನಾನೇ ಸಾಲ ಮಾಡ್ಕೋತಿದ್ದೆ. ದುಡ್ಡಿಲ್ದೇ ಇದ್ರೂ ಮದುವೆ ಆಗಿದೆ. ದುಡ್ಡು ಚೆನ್ನಾಗಿ ಸೆಟಲ್ ಆಗಿದ್ದೀರಾ? ಚೆನ್ನಾಗಿ ಸೆಟಲ್ ಆಗಿದೆ. ಅದೇ ನಾನು ಸೋಷಿಯಲ್ ಅದು ಏನಂದರೆ ಒಂದೊಂದ್ಸಲ ಯಾರೋ ಬಂದಾಗ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ. ಈಗ ಕೆಲವರು ಮದುವೆ ಆಗೋದಕ್ಕೆ ಭಯ ಪಡ್ತಾರೆ, ಅಯ್ಯೋ ನಾವು ಏನಪ್ಪ ನಮ್ಮ ಫ್ಯಾಮಿಲಿ ಮುಂದೆ ಹೇಗಪ್ಪ ಅಂತ. ನನ್ನ ಲೈಫಲ್ಲಿ ಅವಳು ಬಂದ ನಂತರ ಒಳ್ಳೇದಾಗಿದೆ. ಹಾಗಾಗಿ ಕೆಲವೊಂದು ಸಲ ಅದಕ್ಕೆ ಯಾವುದು ಹೆದರ್ಕೋಬಾರ್ದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರಿಗೆ ನಾನು ನನಗೆ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀನಿ. ಆ ಕೆಲಸ ಮಾಡಬೇಕಾದ್ರೂ ನನಗೆ ಅದು ನೆಮ್ಮದಿ ಸಿಗ್ತಾ ಇರಲಿಲ್ಲ. ಅದ್ರಲ್ಲೂ ಕೂಡ ಸ್ಯಾಲ್ರಿ ಅಂದರೆ ಇಷ್ಟು ಅಂತ ಸ್ಯಾಲ್ರಿ ಇತ್ತು. ಬಟ್ ಅದರಿಂದ ಈಚೆ ಬಂದು ನೀವು ಒಂದು ಯಾವುದಾದ್ರೂ ಡೆಲಿವರಿ ಬಾಯ್ ಆಗ್ಯಾ ಅಥವಾ ಕಾರ್ ಡ್ರೈವರ್, ಆಟೋ ಡ್ರೈವರ್ ಆಗ್ಯಾ, ಅಂಥ ಕೆಲಸದಲ್ಲಿ ಸಿಗೋ ನೆಮ್ಮದಿ ಈ IT ಫೀಲ್ಡಲ್ಲಿ ಮಾಡೋ ಕೆಲಸದಲ್ಲಿ ಸಿಗಲ್ಲ. ನಿಮಗೆ ಅಲ್ಲಿ ದುಡ್ಡು ಸಿಗ್ಬೋದು, ಬಟ್ ಆ ಒಂದು ದಿನಗೂಲಿ ಕೆಲಸ ಮಾಡಬೇಕಾದ್ರೆ ಆ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಿಡೋದು, ಅವರೊಂದು ಸ್ಮೈಲ್ ಮಾಡಿ ಏನೋ ಒಂದು ಕೊಡ್ತಾರೆ. ಈವನ್ ನಾನು ಕೂಡ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗಿದ್ದೀನಿ. ಆವಾಗ ಟಿಪ್ಸ್ ಕೊಡೋರು, ಆ ಟಿಪ್ಸ್ ಕೊಡೋಕೆ ಖುಷಿನೇ ಬೇರೆ. ಅಂಥ ಖುಷಿ ಇದೆಯಲ್ಲ, ಅದು ಈ ದಿನಗೂಲಿ ಕೆಲಸ ಮಾಡ್ತಾರಲ್ಲ ಅವರಿಗೇ ಸಿಗೋದು. ಅವ್ರಿಗೆ ಇರೋಷ್ಟು ನೆಮ್ಮದಿ ಬೇರೆ ಯಾವ IT ಫೀಲ್ಡಲ್ಲಿ ಲಕ್ಷ ದುಡಿಯೋರಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಂದು ಡಿಗ್ರಿ IT ಫೀಲ್ಡ್ ಅಂದರೆ ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ. ಸರ್, ಕಮಲಜ್ಜಿ ಅಲ್ಲ ನಿಮ್ಮ ಕಮಲಜ್ಜಿ ಮೊಮ್ಮಗನ್ಗೆ ಒಳ್ಳೇದಾಗಲಿ, ಇನ್ನೂ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಧನರಾಜ್ ಆಚಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.